ಕಲಾದೀಪ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳ ಸಂಘ ಹಾವೇರಿ ಇಂದ್ರಜಿತ್ ಲಂಕೇಶ್ ಅವರು ನಮ್ಮ ಬಾಸ್ ವಿಷಯದಲ್ಲಿ ಅಂದ್ರೆ ವೈಯಕ್ತಿಕವಾದಂಥ ವಿಷಯದಲ್ಲಿ ಎಂಟ್ರಿ ಆಗಿದ್ದಾರೆ. ಇವ್ರು ಯಾಕಪ್ಪ ಎಂಟ್ರಿ ಆಗಬೇಕು, ಅದರಲ್ಲಿ ಏನೋ ಅವ್ರಿಗೆ ಹೊಡೆದ್ರು ಇವ್ರು ಹೊಡೆದ್ರು ಅಂತಾರೆ. ಹೊಡೆದವ್ರು ಬಂದು ಹೇಳ್ತಾರೆ ಹೊಡೆಸ್ಕೊಂಡೇ ಇಲ್ಲ ಅಂತಂದು ಹೇಳ್ತಾರೆ, ಕೋಮಾದೆಲ್ಲರೂ ಹೇಳ್ತಾರೆ ಕೋಮಾಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ. ಇವ್ರು ಯಾರಪ್ಪ ನಮ್ಮ ಬಾಸ್ ವಿಷಯಕ್ಕೆ ವೈಯಕ್ತಿಕವಾಗಿ ಬರೋದು? ಇವ್ರು ಮುಟ್ಟಿರೋದು ಬಾಸ್ ಒಬ್ಬರನ್ನ ಅಲ್ಲ, ಕರ್ನಾಟಕದಲ್ಲಿ ಕೋಟ್ಯಾಂತರ ಅಭಿಮಾನಿಗಳನ್ನ. ಇವ್ರು ಹೋಗಿ ಅಭಿಮಾನಿಗಳ ಬಗ್ಗೆ ವಿರುದ್ಧವಾಗಿ ಬೆಂಗಳೂರಲ್ಲಿ ಸ್ಟೇಷನಲ್ಲಿ ಇದನ್ನ ಮಾಡ್ತಾರಂತೆ. ಏನು ಮಾಡ್ತಾರೆ? ಕಂಪ್ಲೇಂಟ್ ಕೊಡ್ತೀರಾ ಅಭಿಮಾನಿಗಳ ವಿರುದ್ಧ? ಕೊಡ್ರಿ, ಹೋಗ್ಲಿ. ಎಷ್ಟು ಜನ ಅಂತ ಹೇಳ್ಕೊಂಡು ಹೋಗ್ತಾರೆ ಅಭಿಮಾನಿಗಳನ್ನ? ಹೇಳ್ಕೊಂಡು ಹೋಗ್ಲಿ. ನಮ್ಮ ಬಾಸ್ ಅವ್ರ ಹೆಸರಿಗೆ ತೇಜಸ್ ತರಕ್ಕಾಗಿ ನಮ್ಮ ಜೀವ ಒತ್ತಾಡಕ್ಕಾದ್ರೂ ಈ ಅಭಿಮಾನಿಗಳು ಕಮ್ಮಿ ಇಲ್ಲ ಅಂತ ಹೇಳೋಕೆ ನಾವು ಇವತ್ತು ಹೇಳ್ತೇವೆ. ನೀವು ನಮ್ಮ ಬಾಸ್ ಹತ್ರ ಕ್ಷಮೆ ಕೇಳಬೇಕು, ಹಾಗೂ ಕರ್ನಾಟಕ ಪೊಲೀಸ್ ಇಲಾಖೆ ಹತ್ರನೂ ಕ್ಷಮೆ ಕೇಳಬೇಕು. ಪೊಲೀಸ್ನವರು ಕೈಗೆ ಬಳೆನ ತೊಟ್ಟಿದ್ದಾರೆ ಅಂತ ಕೇಳ್ತೀಯ, ನೀವು ನಾಚಿಕೆ ಮನೆ ಇರದೇ ಇಲ್ವಾ? ಮತ್ತೆ ಪತ್ರಕರ್ತ ಅಂತ ಇವನು, ಏನು ಪತ್ರಕರ್ತ ಇವನ? ಗೊತ್ತಾಗಲ್ವಾ ನಿನ್ಗೆ? ಮತ್ತೆ ನಿನ್ನೆ ಯಾರೋ ಹೇಳ್ತಾ ಇದ್ರು ಮೀಡಿಯಾದವ್ರ ಬಗ್ಗೆ ಬಾಸ್ ಬೈದಿದ್ದಾರೆ ಅಂತ ಹೇಳಿ. ಮೀಡಿಯಾದವ್ರ ಬಗ್ಗೆ ಯಾರು ಸ್ವಾಮಿ ಬೈದಿರೋದು? ಎಂತ ನಮ್ಮ ವಿರೋಧಿ ಆದನ ಅಂತ ಹೇಳಿದ್ರು ಫೋನಲ್ಲಿ ಮಾತಾಡ್ಬೇಕಾದ್ರೆ ಆ ಕಡೆಯಿಂದ ಹಾ ಹೂ ಅಂತ ಹೇಳಿ ಮೇಲೆ ಈ ಕಡೆಯಿಂದ ಮಾತಾಡ್ತಾರೆ. ಆ ಕಡೆಯಿಂದ ಯಾರು ಮಾತಾಡಿಲ್ಲ, ಯಾರ್ಯಾರ್ದು ವಾಯ್ಸ್ ಮಾಡ್ಕೊಂಡು ಹಂಗೆ ಮೀಡಿಯಾದವ್ರಿಗೆ ಬೈದಿದ್ದಾರೆ, ಅವ್ರಿಗೆ ಬೈದಿದ್ದಾರೆ, ಇವ್ರಿಗೆ ಬೈದಿದ್ದಾರೆ ಅಂದ್ರೆ ಹೆಂಗೆ ನಂಬೋದು ಅದನ್ನ? ಎಷ್ಟೆಷ್ಟೋ ಲಾಕ್ಡೌನ್ ಅಲ್ಲಿ ಒಳ್ಳೆ ಕೆಲಸನ ಮಾಡಿದ್ರು, ಒಬ್ರಾದ್ರೂ ಬಂದ್ರೆ ಹೇಳಿದ್ರ? ನಿನ್ನೆ ಅವನು ಒಬ್ನು ಬಂದಿದ್ದಾನೆ ಕನ್ನಡ ಪರ ಹೋರಾಟಗಾರ ಅಂತೆ, ಬ್ಯಾನ್ ಮಾಡ್ಬೇಕಂತ 5 ವರ್ಷ. ನಮ್ಮ ಬಾಸ್ ಬಂದು ಬ್ಯಾನರ್ ಮುಟ್ಟರೆ ನಿನಗೆ ಇದೆ, ಆಮೇಲೆ ಬ್ಯಾನ್ ಮಾಡ್ತಾನಂತೆ. ರಾಮನಗರದ ನಡೆದಂತ ಘಟನೆ ಅಂದ್ರೆ ಲಾಕ್ಡೌನ್ ಅಲ್ಲಿ 10 ಜನ ಆಕ್ಸಿಜನ್ ಇಲ್ದ್ರೆ ಸತ್ತೋದ್ರು. ಅವಾಗ ಬಡವರ ಪರ ವಿರುದ್ಧ ನಿಲ್ಲೋಕೆ ಇದ್ದಿದ್ದಿಲ್ಲ ಇವನು ಲಂಕೇಶ್. ಈಗ ಬಂದ್ಬಿಟ್ಟ ಬಾಸ್ ವಿರುದ್ಧ ಮಾತಾಡೋಕೆ. ಕ್ಷಮೆ ಅಂತ ಹೇಳಿ ಕೇಳಿಲ್ಲಪ್ಪ ಅಂತ ಹೇಳಿದ್ರಿ, ಅಭಿಮಾನಿಗಳಿಂದ ಆಗೋ ಪರಿಣಾಮನೇ ಬೇರೆ. ಮುಂದೆ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ ಹೇಳಿ ತಿಳ್ಕೊಂಡು ಮಾತಾಡ. ತೂಗುದೀಪ ಶ್ರೀನಿವಾಸ್ ಅವ್ರಿಗೆ ಹುಟ್ಟಿದ್ಯಾ ಅಂತ ಕೇಳ್ತೀಯ? ನನ್ನ ಮಗನೇ, ಅದಕ್ಕೆ ಸಾವಿರಾರು ಮನೆಗಳಲ್ಲಿ ಅವ್ರ ಮನೆ ದೀಪ ಬೆಳಗ್ತಾ ಇರೋದು. ತಿಂಡಿ ಏನ್ ಬೆಳಗ್ತಾ ಇದೆ? ಪುಂಗಿದಾಸ ಫೋನಲ್ಲಿ ತೋರಿಸ್ತಾರೆ, ಹೆಂಗೆ ಅಶ್ಲೀಲ ಚಿತ್ರ ಬರುತ್ತೆ ಹಾಗೆ ಹೀಗೆ ಅಂತೇಳಿ ಹಿಂಗೆ ಮೀಡಿಯಾದ್ರ ಮುಂದೆ ಫೋನಲ್ಲಿ ತೋರಿಸ್ತಾನೆ ನೀವು ಲಂಕೇಶ್. ಈಗ ನಿನ್ಗೆ ಫೋನಲ್ಲಿ ತೋರಿಸ್ತೇವೆ, ನಾಳೆ ಬಂದು ನಿಜವಾಗ್ಲೂ ಮಾಡ್ತೀವಿ ಅದನ್ನ. ನಿನ್ಗೆ ದಮ್ ಇದ್ದಂದ್ರೆ ತಾಕತ್ತಿದ್ದಂದ್ರೆ ಏನ್ ಮಾಡ್ತೀವಿ? ಕೋಟ್ಯಾಂತರ ರೂಪಾಯಿಗಳನ್ನ ಮಾಡಿಬಿಡು, ನೋಡ್ಬಿಡ್ತೀವಿ. ಅವ್ರಿಗೋಸ್ಕರ ಜೀವ ಒತ್ತೆ ಇಡಕ್ಕಾದ್ರೂ ನಾವು ಹೆಸಲ್ಲ. ನಿನ್ನ ಹಿಂದೆ ಯಾವನಿದಾನು ಫಸ್ಟ್ ಅದನ್ನ ತಿಳ್ಕ ನೀನು. ಅವ್ರಿಗೋಸ್ಕರ ಅಭಿಮಾನಿಗಳಿದ್ವಿ, ಅವ್ರಿಗೆ ಜೀವ ಒತ್ತೆ ಇಟ್ಟಾದ್ರೂ ಅವ್ರ ಹೆಸರು ತೇಜಸ್ ಕರ್ನಾಟಕದಲ್ಲಿ ತೂಗುದೀಪನ ಬೆಳಗೋ ಜವಾಬ್ದಾರಿ ನಮ್ದು. ಅವ್ರು ತಪ್ಪು ಮಾಡಿಲ್ಲ ಅಂತ ಹೇಳಿ ನೀ ಕ್ಷಮೆ ಮಾಡೋವರೆಗೂ ನಿನ್ನ ಕಾಟ 1, 2, 3 ಎಲ್ಲಿ ಹೋಗಿ ನೀನು ಕಂಪ್ಲೇಂಟ್ ಕೊಡ್ತೀವೋ ಕೊಡು. ಅದು ಏನಾಗುತ್ತೋ ನೋಡೇ ಬಿಡ್ತೀವಿ ನಾವು. ಹಾವೇರಿ ಅಂತ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಇಡೀ ಮೂಲೆಯಿಂದನೂ ನೀ ಕ್ಷಮೆ ಕೇಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕನೇ ಬರುತ್ತೆ ನಿನ್ನ ವಿರುದ್ಧ ಮಾತಾಡೋಕೆ. ಹಂಗೆ ಬಾಯಿಗೆ ಬಂದಂಗೆ ಮಾತಾಡಿ ಕಂಪ್ಲೇಂಟ್ ಕೊಟ್ಟು ಮಾತಾಡೋದಲ್ಲಲ್ಲಿ. ಫಸ್ಟ್ ಅದನ್ನ ಯಾರು, ಅವ್ರಿಗೆ ವ್ಯಕ್ತಿತ್ವ ಏನು ಅಂತ ಹೇಳಿ ತಿಳ್ಕೋಬೇಕು ಫಸ್ಟ್ಗೆ. ಅದನ್ನ ತಿಳ್ಕೊಂಡು ಮಾತಾಡ್ಬೇಕು ಒಬ್ಬ ವ್ಯಕ್ತಿ ಬಗ್ಗೆ. ಅವ್ರ ವೈಯಕ್ತಿಕ ವಿಚಾರಕ್ಕೆ ಕೈ ಹಾಕೋಕೆ ನೀನಾರಪ್ಪ ಲಂಕೇಶ್ ಅವ್ರೆ? ಕಂಪ್ಲೇಂಟ್ ಕೊಡು, ಎಲ್ಲಿ ಕಂಪ್ಲೇಂಟ್ ಕೊಡ್ತಾನೆ ಕೊಡ್ಲಿ ಅವ್ನ ಅಭಿಮಾನಿಗಳ ವಿರುದ್ಧ. ಕೂದಲಂತ್ರ ತಲೆ ಇಲ್ಲ, ತಲೆ ಒಳಗಂತ್ರ ಬುದ್ಧಿ ಅಂತ ಬೆಳೆದೇ ಇಲ್ಲ. ಮತ್ತೆ ಪತ್ರಕರ್ತ ಅಂತ ಇವನು.